ನೆಚ್ಚಿನ ವಿದ್ಯಾರ್ಥಿಗಳೇ, ಸಿಎಂಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಂಜಿತ್, ಕನ್ನಡ ಶಿಕ್ಷಕ. ನೆಚ್ಚಿನ SSLC ವಿದ್ಯಾರ್ಥಿಗಳೇ, 2023-24ನೇ ಶೈಕ್ಷಣಿಕ ವರ್ಷದ SSLC ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನಿಮ್ಮ ಪೂರ್ವ ತಯಾರಿ ಯಾವ ರೀತಿ ಇರಬೇಕು ಎಂಬ ವಿಚಾರದ ಕುರಿತಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕೊಡಗಿನ ಮಡಿಕೇರಿ ತಾಲೂಕಿನ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ, ಈ ಒಂದು ಪ್ರಶ್ನೆ ಪತ್ರಿಕೆಯ ಆಧಾರದಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಯ ತಯಾರಿ ಯಾವ ರೀತಿ ಇರಬೇಕು, ನಿಮ್ಮ ಉತ್ತರಗಳು ಯಾವ ರೀತಿ ಇರಬೇಕು ಎಂಬ ವಿಚಾರದ ಕುರಿತಾಗಿ ನಾನು ಉಪಯುಕ್ತ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಬಾರಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ. ಹಳೆಯ ಅಂದರೆ ಕಳೆದ ಬಾರಿ ಇದ್ದಂತಹ ಕೆಲವು ಅಧ್ಯಾಯಗಳ ಬದಲಿಗೆ ಈ ಹಿಂದೆ ಇದ್ದಂತಹ ಕೆಲವು ಅಧ್ಯಾಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಈ ಒಂದು ವಿಚಾರ ನಿಮಗೆ ನಿಮ್ಮ ಶಿಕ್ಷಕರು ತಿಳಿಸಿರ್ತಾರೆ. ನೋಡಿ, ಕೊಡಗಿನ ಮಡಿಕೇರಿ ತಾಲೂಕಿನ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೊದಲನೇದಾಗಿ ನಿಮಗೆ 6 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಿರ್ತಾರೆ. ಮೊದಲ ಪ್ರಶ್ನೆಯನ್ನು ನೋಡಿ, ಬೃಹಚ್ಛತ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಬೃಹಚ್ಛತ್ರ, ಇದಕ್ಕೆ ಸರಿಯಾದ ಉತ್ತರ ಶ್ಚುತ್ವ ಸಂಧಿ. ಬೃಹಚ್ಛತ್ರ ಪದವು ಶ್ಚುತ್ವ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಸಂಧಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳನ್ನು ನೀಡಿರ್ತಾರೆ. ಇಲ್ಲಿ ಶ್ಚುತ್ವ ಸಂಧಿಗೆ ಉದಾಹರಣೆ, ಇಲ್ಲಿ ಬೃಹಚ್ಛತ್ರ ಅಂತ ಇದೆ. ನೀವು ಇವುಗಳನ್ನು ಅಭ್ಯಾಸ ಮಾಡಿದರೆ ಖಂಡಿತ ಸಂಧಿಗೆ ಸಂಬಂಧಪಟ್ಟಂತೆ ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೀಬಹುದು. ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ. ಇಲ್ಲಿ ಉಪವಾಕ್ಯ ಅಂತ ಬಂದಾಗ ನೀವು ಅರ್ಧ ವಿರಾಮ ಚಿಹ್ನೆ ಅಂತ ಬರಿಬೇಕಾಗತ್ತೆ. ಉಪವಾಕ್ಯಗಳು, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ನಾವು ಬಳಸುವಂತಹ ಲೇಖನ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ. ಇನ್ನು ಉಳಿದಂತೆ ಅಲ್ಪ ವಿರಾಮ ಚಿಹ್ನೆ. ಅಲ್ಪ ವಿರಾಮ ಚಿಹ್ನೆಗೆ ಇಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನ ಬಳಸಬೇಕು. ನೀವಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಈ ಒಂದು ಪದಗಳನ್ನು ನೋಡಿಕೊಂಡ್ರೆ ಬಹಳ ಸುಲಭವಾಗುತ್ತೆ ನಿಮಗೆ. ಇನ್ನು ಉದ್ಧರಣ ಚಿಹ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ. ಇಲ್ಲಿ ಯಥಾವತ್ತಾಗಿ ಬರೆಯುವಾಗ ಅನ್ನೋದನ್ನು ನೀವು ಗಮನದಲ್ಲಿಟ್ಟುಕೊಂಡ್ರೆ ಉದ್ಧರಣ ಚಿಹ್ನೆಗೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಬರೆಯಬಹುದು. ಇನ್ನು ಆವರಣ ಚಿಹ್ನೆ, ಇಲ್ಲಿ ನೋಡಿ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಬಳಸುವಾಗ ಇಲ್ಲಿ ಸಮಾನಾರ್ಥಕ ಪದ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಇನ್ನು ಮೂರನೆಯ ಪ್ರಶ್ನೆ, ಚೆಲುವಿಕೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಚೆಲುವಿಕೆ ಇದು ತದ್ದಿತಾಂತ ಭಾವನಾಮ. ತದ್ದಿತಾಂತ ನಾಮದಲ್ಲಿ ನಾವು ನೋಡಬಹುದು ಬಳೆಗಾರ, ಬಳೆಗಾರ್ತಿ, ಕೋಲುಕಾರ, ಕನ್ನಡಿಗ ಮುಂತಾದ ಪದಗಳನ್ನು ತದ್ದಿತಾಂತ ನಾಮದಲ್ಲಿ ನೋಡಬಹುದು. ನೋಡಿ, ತದ್ದಿತಾಂತ ಅಂದ್ರೆ ನಾಮಪದಗಳು, ಇನ್ನು ಕೃದಂತ ಅಂದ್ರೆ ಕ್ರಿಯಾಪದಗಳು. ಇಲ್ಲಿ ಚೆಲುವಿಕೆ ಅನ್ನುವಂಥದ್ದು ನಾಮಪದ ಅಲ್ವಾ? ಚೆಲುವಿಕೆ ತದ್ದಿತಾಂತ ಭಾವನಾಮ ಪದ. ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮ. ಇನ್ನು ನಾಲ್ಕನೇ ಪ್ರಶ್ನೆ, ಅನ್ವರ್ಥನಾಮಕ್ಕೆ ಉದಾಹರಣೆಯಾದ ಪದವಿದು. ಅನ್ವರ್ಥನಾಮ, ಇಲ್ಲಿ ಸರಿಯಾದ ಉತ್ತರ ಪೂಜಾರಿ. ಧರ್ಮರಾಯ ಅನ್ನೋದು ಅಂಕಿತ ನಾಮ ಅಲ್ವಾ? ಒಬ್ಬ ವ್ಯಕ್ತಿಗೆ ಇರುವಂತಹ ಹೆಸರು ಧರ್ಮರಾಯ. ಅಲ್ಲಿ ಬೆಂಗಳೂರು, ಮೈಸೂರು, ಮಡಿಕೇರಿ, ರಾಮ, ಸೀತೆ ಮುಂತಾದ ಪದಗಳನ್ನು ನಾವು ಅಂಕಿತ ನಾಮಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು. ಇನ್ನು ಮನುಷ್ಯ ಅನ್ನೋದು ರೂಢನಾಮ ಅಲ್ವಾ? ಅವನು ಅನ್ನೋದು ಸರ್ವನಾಮ. ಇನ್ನು ಪೂಜಾರಿ, ವ್ಯಾಪಾರಿ, ವಿದ್ವಾಂಸ ಮುಂತಾದ ಪದಗಳು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ಪಂಚಮಿ ವಿಭಕ್ತಿಯ ಕಾರಕಾರ್ಥ. ವಿಭಕ್ತಿ ಪ್ರತ್ಯಯಗಳು, ಹೊಸಗನ್ನಡ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಇನ್ನು ಅದೇ ರೀತಿ ಹಳೆಗನ್ನಡ ವಿಭಕ್ತಿಗಳು ಕೂಡ ಇದೆ. ಆ ವಿಭಕ್ತಿ ಪ್ರತ್ಯಯಗಳ ಜೊತೆಗೆ ಅವುಗಳ ಕಾರಕಾರ್ಥ.
ಕರ್ತಾರ್ಥ ಪ್ರಥಮ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು? ನೋಡಿ, ಪ್ರಥಮ ಕರ್ತಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ. ಸರಿಯಾದ ಉತ್ತರ ಸಿ, ಅಪಾದಾನ. ಇನ್ನು ಆರನೆಯ ಪ್ರಶ್ನೆ ಅವ್ಯಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಯಾವುದು? ಕ್ರಿಯಾರ್ಥಕ ಅವ್ಯಯ. ಬೇಡ, ಹೌದು, ಸಾಕು ಮುಂತಾದ ಅವ್ಯಯಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳಾಗಿ ಪರಿಗಣಿಸ್ತೇವೆ. ಸಾಮಾನ್ಯಾರ್ಥಕ ಅವ್ಯಯ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯ. ಸೊಗಸಾಗಿ, ಮೆಲ್ಲನೆ, ಚೆನ್ನಾಗಿ ಇವೆಲ್ಲವೂ ಕೂಡ ಸಾಮಾನ್ಯಾರ್ಥಕ ಅವ್ಯಯ. ಭಾವಸೂಚಕ ಅವ್ಯಯ ಬಹಳ ಸುಲಭ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ನಾವು ಬಳಸುವಂತಹ ಅವ್ಯಯ. ಅಯ್ಯೋ, ಆಹಾ ಈ ರೀತಿಯ ಪದಗಳನ್ನು ನಾವು ನೋಡಬಹುದು. ಇನ್ನು ಅನುಕರಣ ಅವ್ಯಯ, ಇದು ಕೂಡ ಬಹಳ ಸುಲಭ. ಅಂದರೆ ಧ್ವನಿ ವಿಶೇಷಣಗಳನ್ನು ಕಿವಿಯಿಂದ ಕೇಳಿದಂತೆ ನಾವು ಉಚ್ಚಾರಣೆ ಮಾಡೋದು. ಎರಡೆರಡು ಬಾರಿ ನಾವು ಉಚ್ಚಾರಣೆಯನ್ನು ಮಾಡ್ತೇವೆ. ನಿರ್ದಿಷ್ಟ ಅರ್ಥವಿಲ್ಲದಂತಹ ಧ್ವನಿ ವಿಶೇಷಣಗಳನ್ನು ಕಿವಿಯಿಂದ ಕೇಳಿದಂತೆ ನಾವು ಅನುಕರಣೆ ಮಾಡಿ ಹೇಳೋದು. ಸರಸರ, ಪರಪರ, ಧಗಧಗ. ನೋಡಿ, ಬೆಂಕಿ ದಗದಗನೆ ಉರಿಯಿತು. ಆ ದಗದಗ ಅನ್ನುವಂಥದ್ದು ಒಂದು ಶಬ್ದ ಅಲ್ವಾ, ಆ ಧ್ವನಿ ವಿಶೇಷಣ. ಇದು ಅನುಕರಣಾವ್ಯಯಕ್ಕೆ ಉದಾಹರಣೆ. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೆಯಿರಿ. ನೋಡಿ, ಈ ಎರಡು ಪದಗಳಿಗಿರುವಂತಹ ಸಂಬಂಧದಂತೆ ಈ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೀಬೇಕು. ನೋಡಿ, ನಮೋ ನಮೋ ದ್ವಿರುಕ್ತಿ ಆದರೆ ಕೆನೆ ಮೊಸರು. ಇಲ್ಲಿ ಸರಿಯಾದ ಉತ್ತರ ಜೋಡು ನುಡಿ. ವಿದ್ಯಾರ್ಥಿಗಳೇ, ಇಲ್ಲಿ ದ್ವಿರುಕ್ತಿ ಕೇಳಿದ್ರೆ ಜೋಡು ನುಡಿ, ಜೋಡು ನುಡಿ ಕೇಳಿದ್ರೆ ದ್ವಿರುಕ್ತಿ. ಹೆಚ್ಚಾಗಿ ಈ ರೀತಿಯಾಗಿ ಬರುತ್ತೆ. ಸಪ್ತ ಸ್ವರಗಳು. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ. ಕಡೆಗಣ್ಣು, ಕಣ್ಣಿನ ಪ್ಲಸ್ ಕಡೆ. ಅಂಶ ಮತ್ತು ಅಂಶಿ ಇವುಗಳನ್ನ ತಿಳಿಸುವಂಥದ್ದು. ಅಂಶಾಂಶಿ ಭಾವ ಸಂಬಂಧದಿಂದ ಉಂಟಾಗಿರುವಂತಹ ಸಮಾಸ. ಕಡೆಗಣ್ಣು ಅದನ್ನ ವಿಗ್ರಹ ವಾಕ್ಯ ಮಾಡಿದಾಗ ಕಣ್ಣಿನ ಪ್ಲಸ್ ಕಡೆ, ಮುಂದಲೆ, ಹಿಂದಲೆ ಈ ರೀತಿಯ ಪದಗಳನ್ನು ನಾವು ನೋಡಬಹುದು. ಇದು ಅಂಶಿ ಸಮಾಸ. ಅಂಶಿ ಸಮಾಸಕ್ಕೆ ಉದಾಹರಣೆ. ನೋಡಿ, ಇದು ತತ್ಸಮ ತದ್ಭವ. ಕಬ್ಬ ಕಾವ್ಯ, ಬೇಹಾರಿ ವ್ಯಾಪಾರಿ. ವೃಕ್ಷ ಸಾಕ್ಷಿ ಪಾಠದಲ್ಲಿ ನೀವು ಈ ಪದವನ್ನು ನೋಡಬಹುದು. ಹುಸಿಯದ ಬೇಹಾರಿಯೇ ಇಲ್ಲ. ಮೀಹ ಸ್ನಾನ, ಜಾಡ್ಯ ರೋಗ. ಪದಗಳ ಅರ್ಥವನ್ನ ಕೇಳ್ತಾರೆ. ತತ್ಸಮ ತದ್ಭವ ಪದಗಳನ್ನ ಕೇಳ್ತಾರೆ. ಇನ್ನು ಸಂಧಿಗಳು, ಸಮಾಸಗಳು ಇದು ಇಲ್ಲೂ ಬರಬಹುದು ಅಥವಾ ಬಹು ಆಯ್ಕೆಯಲ್ಲೂ ಕೂಡ ಬರಬಹುದು. ಇನ್ನು ದ್ವಿರುಕ್ತಿ, ಜೋಡು ನುಡಿ ಪದಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಮುಂದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಸರಿಯಾದ ಉತ್ತರ ಚೇರಿಂಗ್ ಕ್ರಾಸ್. ಇನ್ನು ಹಿತವಚನ ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹಿತವಚನ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನ ತೊಳೆಯುತ್ತದೆ. ಬಹಳ ಸುಲಭವಾಗಿ ಉತ್ತರವನ್ನ ಬರೆಯಬಹುದು. ಸುಕುಮಾರ ಸ್ವಾಮಿಯ ತಂದೆ ತಾಯಿಯರ ಹೆಸರೇನು? ತಂದೆ ಸೂರದತ್ತ, ತಾಯಿ ಯಶೋಭದ್ರೆ. ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ, ಇಲ್ಲಿ ಬುದ್ಧ ಅಂತ ಆಗಿದೆ, ಬುದ್ಧಿ ಆಗ್ಬೇಕದು. ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸಿದನು. GS ಶಿವರುದ್ರಪ್ಪನವರ ಪ್ರಕಾರ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಇನ್ನು ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಹಲಗಲಿ ಗ್ರಾಮವನ್ನು ಬ್ರಿಟಿಷರು ಸುಟ್ಟು ಬೂದಿ ಮಾಡಿದ ಪರಿಣಾಮವಾಗಿ ಹಲಗಲಿಯ ಗುರುತು ಉಳಿಯದಂತಾಯಿತು. ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದವರು ಯಾರು? ಪೆರಿಯಾರ್ ಅವರು. ಇನ್ನು 2-3 ವಾಕ್ಯದಲ್ಲಿ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನ ವಿವರಿಸಿ, ರಾಜರ ಪ್ರಕೃತಿ ಹೇಗಿರುತ್ತದೆ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು, ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಸಲಹೆ ಇತ್ತನು, GS ಶಿವರುದ್ರಪ್ಪನವರ ಪ್ರಕಾರ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು, ನಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ,
ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಸ್ವಾತಂತ್ರ್ಯ ಹೋರಾಟದಲ್ಲಿ ಹಬ್ಬಕ್ಕಾಗಿ ದುಂದುವೆಚ್ಚ ಮಾಡುವವರನ್ನು ಕುರಿತು ಮಾರ್ಮಿಕವಾಗಿ ಹೇಳಿದ ಮಾತುಗಳಾವುವು? ಸ್ವಾತಂತ್ರ್ಯ ಹೋರಾಟಗಾರರು ಹಬ್ಬಕ್ಕಾಗಿ ದುಂದುವೆಚ್ಚ ಮಾಡುವವರನ್ನು ಕುರಿತು ಮಾರ್ಮಿಕವಾಗಿ ಹೇಳಿದ ಮಾತುಗಳು ಯಾವುವು? ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಕೆಳಗಿನ ಲೇಖಕರ ಮತ್ತು ಕವಿಯ ಕಾಲ, ಸ್ಥಳ, ಕೃತಿಗಳು ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಗದ್ಯ ಭಾಗದಿಂದ ಓರ್ವ ಲೇಖಕರ ಪರಿಚಯವನ್ನ ಕೇಳ್ತಾರೆ, ಪದ್ಯ ಭಾಗದಿಂದ ಕವಿಯ ಪರಿಚಯವನ್ನ ಕೇಳ್ತಾರೆ. ಪುತಿ ನರಸಿಂಹಾಚಾರ್ ಇವರ ಪರಿಚಯ ಬಹಳ ಸಂಕ್ಷಿಪ್ತವಾಗಿ ನೀವು ಬರೆದ್ರೆ ಸಾಕು. ನೀವು ಅರ್ಧ ಪುಟದಷ್ಟು ಬರೆಯುವ ಅವಶ್ಯಕತೆ ಇಲ್ಲ. ಬಹಳ ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ಬರೀರಿ. ನೋಡಿ ಇಲ್ಲಿ, ಪುತಿ ನರಸಿಂಹಾಚಾರ್ ಇವರು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ಹಣತೆ, ರಸ ಸರಸ್ವತಿ ಮುಂತಾದವು ಇವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಲಭಿಸಿವೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಾಲ ಮತ್ತು ಸ್ಥಳ ಇವುಗಳನ್ನ ಬರೆದ್ರೆ 1 ಅಂಕ. ಇನ್ನು ಕೃತಿಗಳು ಮತ್ತು ಪ್ರಶಸ್ತಿಗಳನ್ನ ಬರೆದ್ರೆ 1 ಅಂಕ. ಇದನ್ನ ವಾಕ್ಯ ರೂಪದಲ್ಲಿ ಬರೆದಿದ್ದೆ ಆದ್ರೆ 1 ಅಂಕ. ಬಹಳ ಸರಳವಾಗಿ ನೀವು ಬರೀಬಹುದು ಮತ್ತು ಅಂಕಗಳನ್ನು ಪಡಿಬಹುದು. ಮುಂದೆ ಏನಿದೆ? ರನ್ನ. ಈ ರೀತಿಯಾಗಿ ನೀವು ಪರಿಚಯವನ್ನ ಬರೀರಿ. ರನ್ನ ಇವರು 949 ಅಂದರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವೊಳಲು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಜಿನವಲ್ಲಭ ಹಾಗೂ ತಾಯಿ ಅಬ್ಬಲಬ್ಬೆ. ಇವರು ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ. ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿದೆ. ನೋಡಿ, ಹಳೆಗನ್ನಡ ಕವಿಗಳಿಗೆ, ಸಾಹಿತಿಗಳಿಗೆ ಬಿರುದುಗಳನ್ನು ನೀಡ್ತಾರೆ. ಹೊಸಗನ್ನಡ ಕವಿ ಮತ್ತು ಲೇಖಕರಿಗೆ ಪ್ರಶಸ್ತಿಗಳನ್ನು ನೀಡ್ತಾರೆ. ಇನ್ನು 30ನೆಯ ಪ್ರಶ್ನೆ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ತಿಳಿಸಿ. ನೋಡಿ, 3 ಸಾಲುಗಳನ್ನು ಕೊಟ್ಟಿದ್ದಾರೆ. ನಾನು ಛಂದಸ್ಸಿನ ಬಗ್ಗೆ ಸಾಕಷ್ಟು ಬಾರಿ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ನೋಡಿ, 3 ಸಾಲುಗಳನ್ನು ಕೊಟ್ಟಿದ್ದಾಗ ಅದು ಷಟ್ಪದಿ. ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ. ಪರೀಕ್ಷೆಯಲ್ಲಿ ನಿಮಗೆ 3 ಸಾಲುಗಳನ್ನು ಮಾತ್ರ ಕೊಡ್ತಾರೆ. ಎಡದ ಮೈಯಲ್ಲಿ ಕೌರವೇಂದ್ರರ. ಇನ್ನು ಷಟ್ಪದಿಯಲ್ಲಿ 3ನೇ ಸಾಲಿನ ಕೊನೆಯ ಅಕ್ಷರ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವೇ. ಇದು ಯಾವ ಷಟ್ಪದಿ? ಭಾಮಿನಿ ಷಟ್ಪದಿಯ ಅಥವಾ ವಾರ್ಧಕ ಷಟ್ಪದಿಯ? ಅದನ್ನು ನೀವು ಕಂಡುಹಿಡಿಬೇಕು. ಇಲ್ಲಿ ಕೌರವೇಂದ್ರ ಅಂತ ಬಂದಾಗ ನೀವಿಲ್ಲಿ ಕೌರವೇಂದ್ರನ ಕೊಂದೆ ನೀನು, ಬಹಳ ಸರಳವಾಗಿ ನಿಮಗೆ ಅರ್ಥ ಆಗುತ್ತೆ ಇದು ಯಾವ ಛಂದಸ್ಸಿಗೆ ಸಂಬಂಧಪಟ್ಟಂತ ಪದ್ಯ ಅಂತ ಹೇಳಿ. ನೋಡೋಣ. ಎಡದ, ನೋಡಿ, ಎ ಲಘು, ಡ ಲಘು, ದ ಲಘು, ಮೈ. ನೋಡಿ, ಐ ಮತ್ತು ಔ ಇವೆಲ್ಲವೂ ಕೂಡ ದೀರ್ಘಾಕ್ಷರಗಳು. ಆದ್ದರಿಂದ ಇದು ಗುರು. ಇದು ಒತ್ತಕ್ಷರ ಅಲ್ಲ. ಯ ಲಘು, ಲಿ ಲಘು, ಕೌ ದೀರ್ಘಾಕ್ಷರ ಗುರು. ರ ಲಘು, ವೇ ನೋಡಿ ದೀರ್ಘ ಇದೆ ಮತ್ತು ಅಲ್ಲಿ ಅನುಸ್ವರ ಇದೆ, ಅದರಿಂದ ಇದು ಗುರು. 2 ಕಾರಣಕ್ಕೆ ಇದು ಗುರು ಆಗುತ್ತೆ. ಮುಂದೆ ಇರುವಂತ ಅಕ್ಷರದಲ್ಲಿ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರವು ಗುರು. ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಕೂಡ ಗುರು. ದೀರ್ಘಾಕ್ಷರದ ಜೊತೆಗೆ ಇಲ್ಲಿ ಅನುಸ್ವರ, ನೋಡಿ ಅನುಸ್ವರ ವಿಸರ್ಗ ಇದ್ರೂ ಕೂಡ ಅದು ಗುರು ಆಗುತ್ತೆ. ಈ ಒತ್ತಕ್ಷರವನ್ನು ನಾವು ಹಿಂದೆ ಪರಿಗಣಿಸಿದ್ದೇವೆ. ಹಾಗೆ ಇಲ್ಲಿ ಉಳಿಯುವಂತ ಅಕ್ಷರ ಯಾವುದು ಅಂತ ನೋಡ್ಕೊಳ್ಳಿ, ದ. ಆಗ ಇದು ಲಘು. ರ ನೋಡಿ, ಇದರ ಮುಂದಿನ ಅಕ್ಷರ ಇದು, ಇಲ್ಲಿ ಒತ್ತಕ್ಷರ ಇದ್ರೆ ಇದು ಗುರುವಾಗುತ್ತೆ. ಇಲ್ಲಿ ರ ಲಘು. ಗಡಣ ಲಘು ಲಘು ಲಘು, ಬಲದಲ್ಲಿ ಲಘು 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 ಲಘು. ಪಾಂಡು ನೋಡಿ ಅನುಸ್ವರ ಇದೆ, ಜೊತೆಗೆ ದೀರ್ಘಾಕ್ಷರವೂ ಕೂಡ ಹೌದು, ಗುರು. ಡು ಲಘು. ತನಯರ ಲಘು 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 ಲಘು. ಲಘು 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 ಲಘು. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಗುರುವಾಗುವಂತಹ ಲಕ್ಷಣಗಳು ಇಲ್ಲ. ಮಾದ್ರ, ಮಾನದು ದೀರ್ಘಾಕ್ಷರ, ಇದರ ಮುಂದಿನ ಅಕ್ಷರದಲ್ಲಿ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ಮಾನದು ದೀರ್ಘಾಕ್ಷರ ಗುರು. ಗ ಲಘು, ದ ಇದು ಲಘು. ಯಾ ಅನ್ನೋದು ದೀರ್ಘಾಕ್ಷರ ಗುರು. ದ ಲಘು, ವಾ ಅನ್ನೋದು ದೀರ್ಘಾಕ್ಷರ ಗುರು. ದಿ ಲಘು, ಗ ಲಘು.
ಈಗ ಗಣ ವಿಭಾಗವನ್ನು ಮಾಡಬೇಕು. ಗಣ ವಿಭಾಗದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆಯ 4 ಗಣವನ್ನು ನೋಡ್ತೇವೆ. ಮೊದಲ ಸಾಲಿನಲ್ಲಿ 5 ಮಾತ್ರೆ 4 ಗಣ ನೋಡಿ. 5 ಒಂದು ಸಲ, 5 2 ಸಲ ಬರ್ತಾ ಇದೆ, ಇನ್ನು 2 ಸಲ ಬರಬೇಕು, ಬರ್ತಾ ಇಲ್ಲ. ಹಾಗಾದ್ರೆ ಇದು 3 4 3 4 ನೋಡಿ. 3 4 3 4 ಹೀಗೆ 3 4 3 4 ಮಾತ್ರೆಗಳು ಬಂದಾಗ ಅದು ಭಾಮಿನಿ ಷಟ್ಪದಿ ಆಗಿರುತ್ತೆ. ಕೆಳಗೂ ಕೂಡ 3 4 3 4 ಈ ರೀತಿಯಾಗಿ ಗಣ ವಿಭಾಗವನ್ನು ಮಾಡ್ತೀರಾ. ಮೂರನೇ ಸಾಲಿನಲ್ಲಿ 3 4 ಮಾತ್ರೆಗಳ 6 ಗಣಗಳನ್ನ ವಿಭಾಗ ಮಾಡಬೇಕು. 3 4 3 4 3 4 ನೋಡಿ. ಈ ರೀತಿಯಾಗಿ ಸ್ಪಷ್ಟವಾಗಿ ಯಾವುದೇ ರೀತಿಯ ತಪ್ಪಿಲ್ಲದಂತೆ ನೀವು ಪ್ರಸ್ತಾರವನ್ನು ಹಾಕಿದ್ರೆ ಈ ರೀತಿಯಾಗಿ ಸ್ಪಷ್ಟವಾಗಿ ನೀವು ಗಣ ವಿಭಾಗವನ್ನು ಮಾಡಬಹುದು. ಕೊನೆಯ ಅಕ್ಷರ ಗುರುವಾಗಿ ಇದೆ. ಇದು ಭಾಮಿನಿ ಷಟ್ಪದಿ. ಇದು ಭಾಮಿನಿ ಷಟ್ಪದಿ ಪದ್ಯ. ನೀವೀಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಇನ್ನು ಮುಂದೆ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇಲ್ಲಿ ಅಲಂಕಾರದ ಹೆಸರನ್ನ ಬರೀಬೇಕಾಗುತ್ತೆ, ಲಕ್ಷಣವನ್ನ ಬರೀಬೇಕು, ಜೊತೆಗೆ ಸಮನ್ವಯಗೊಳಿಸಬೇಕು. ಅಲಂಕಾರದ ಹೆಸರನ್ನ ಬರೆದ್ರೆ 1 ಅಂಕ, ಲಕ್ಷಣವನ್ನ ಬರೆದ್ರೆ 1 ಅಂಕ, ಸಮನ್ವಯಗೊಳಿಸಿದ್ರೆ ಮತ್ತೊಂದು ಅಂಕ ಸಿಗುತ್ತೆ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ವಿದ್ಯಾರ್ಥಿಗಳೇ, ಇಲ್ಲಿ ಅಂತೆ ಅಂತ ಬಂದಾಗ ನಾವು ಹೆಚ್ಚಿನದಾಗಿ ಅದು ಉಪಮಾಲಂಕಾರವಾಗಿರುತ್ತೆ. ಅಂತೆ, ಹಾಂಗ, ಓಲ್, ಒಲು ಈ ರೀತಿಯ ವಾಚಕ ಪದಗಳನ್ನು ನಾವು ಉಪಮಾಲಂಕಾರದಲ್ಲಿ ನೋಡ್ತೇವೆ. ಇದು ಕಳೆದ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಯೇ ಆಗಿದೆ. ಇಲ್ಲಿ ನಿಮಗೆ ಬೇರೆ ರೀತಿಯ ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈ ಬಾರಿ ಕೇಳಬಹುದು. ಅಥವಾ ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ ಈ ಅಲಂಕಾರಗಳನ್ನ ಅಭ್ಯಾಸ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಅಲಂಕಾರದ ವಾಕ್ಯವನ್ನು ಕೇಳಿದಾಗ ನೀವು ಈ ರೀತಿಯಾಗಿ ಉತ್ತರವನ್ನು ಬರೀರಿ. ಮೊದಲು ಅಲಂಕಾರದ ಹೆಸರನ್ನು ಬರೆದು ಬಿಡಿ. ನಿಮಗೆ ಇಲ್ಲಿ ಅಂತೆ ಅಂತ ಬಂದಿದೆ, ನಿಮಗಿದು ಹೋಲಿಕೆ ಅಂತ ಕಂಡು ಬಂದಾಗ ನೀವು ಉಪಮಾಲಂಕಾರ ಅಂತ ಬರೀರಿ. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ ಏನು? 2 ವಸ್ತುಗಳ ನಡುವಿನ ಪರಸ್ಪರ ಹೋಲಿಕೆಯನ್ನು ತಿಳಿಸುವುದೇ ಉಪಮಾಲಂಕಾರ. 2 ವಸ್ತುಗಳ ನಡುವೆ ಹೋಲಿಕೆ ಕಂಡು ಬಂದರೆ ಉಪಮಾಲಂಕಾರ. ಇನ್ನು ಉಪಮೇಯ ಏನು? ಉಪಮೇಯ ಯಾವುದನ್ನು ಹೋಲಿಸಲಾಗಿದೆ, ಉಪಮಾನ ಯಾವುದಕ್ಕೆ ಹೋಲಿಸಲಾಗಿದೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು, ಇದನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಹಕ್ಕಿಗಳಿಗೆ. ಹೋಲಿಕೆಗೆ ಬಳಸಿರುವಂತಹ ವಾಚಕ ಪದ ಯಾವುದು? ಅಂತೆ. ನೋಡಿ, ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು, ಉಪಮಾನ ಹಕ್ಕಿಗಳು. ಅಂತೆ ಅಂತ ಬರಿಬೇಡಿ, ಯಾಕೆಂದ್ರೆ ವಾಚಕ ಪದ ಉಪಮಾ ವಾಚಕ ಅಂತೆ. ಅಲ್ಲಿ ಹಾಂಗ ಬರಬಹುದು, ಓಲ್ ಬರಬಹುದು, ಒಲು ಅಂತ ಬರಬಹುದು. ಸಮಾನ ಧರ್ಮ ಹಾರಾಟ ಅಂದ್ರೆ ಸಮಾನ ಧರ್ಮ ಕೊನೆಯಲ್ಲಿರುತ್ತೆ. ಹಾರಾಡುತ್ತಿದ್ದವು ಅದನ್ನ ಹಾರಾಟ ಅಂತ ಬರೀರಿ. ನಿಮ್ಗೆ ಕಷ್ಟ ಆದ್ರೆ ಹಾರಾಡುತ್ತಿದ್ದವು ಅಂತ ಬರೀರಿ, ಏನೂ ಸಮಸ್ಯೆ ಇಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ಬಾನಿನಲ್ಲಿನ ಗಾಳಿಪಟಗಳನ್ನು ಹಕ್ಕಿಗಳಿಗೆ ಅಂತೆ ಎಂಬ ವಾಚಕ ಪದದ ಮೂಲಕ ಹೋಲಿಸಲಾಗಿದೆ. ಇಲ್ಲಿ ಉಪಮಾನವಾದ ಹಕ್ಕಿಗಳಿಗೆ ಅಂತ ಬರಿಬೇಕು. ನಾನು ಇಲ್ಲಿ ಹಕ್ಕಿಗಳಿಗೆ ಅಂತ ಮಾತ್ರ ಬರೆದಿದ್ದೇನೆ. ಅಂತೆ ಎಂಬ ವಾಚಕ ಪದದ ಮೂಲಕ ಹೋಲಿಸಲಾಗಿದೆ. ಸಮಾನ ಧರ್ಮವೂ ಇರುವುದರಿಂದ ಇದು ಪೂರ್ಣ ಉಪಮಾಲಂಕಾರ. ಸಂದರ್ಭದ ಪ್ರಶ್ನೆಗಳು ಬಹಳ ಸುಲಭವಾಗಿ ನೀವು 18 ಅಂಕಗಳನ್ನು ಪಡಿಬಹುದು. ಗದ್ಯ ಭಾಗದಿಂದ 3 ಮತ್ತು ಪದ್ಯ ಭಾಗದಿಂದ 3 ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಮೊದಲು ನೀವು ತಿಳ್ಕೊಳ್ಬೇಕಾಗಿದ್ದು ಯಾವ ಗದ್ಯ ಭಾಗ ಅಥವಾ ಪದ್ಯ ಭಾಗದಿಂದ ಈ ಒಂದು ವಾಕ್ಯಗಳನ್ನು ಕೇಳಿದ್ದಾರೆ. ಅದು ಗೊತ್ತಾದ್ರೆ ನೀವು ನಿಮ್ಮದೇ ಆದ ವಾಕ್ಯದಲ್ಲಿ ನೀವು ಸಂದರ್ಭವನ್ನು ಬರೀರಿ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ಇದು ಲಂಡನ್ ನಗರ ಪಾಠದಿಂದ ಕೇಳಿರುವಂತಹ ಪ್ರಶ್ನೆ. ವಿ.ಕೆ. ಗೋಕಾಕ್ ರವರ ಲಂಡನ್ ನಗರ. ಇಷ್ಟು ಗೊತ್ತಾಗ್ಬಿಟ್ರೆ ಸಾಕು, ನೀವು ಬಹಳ ಸುಲಭವಾಗಿ ನಿಮ್ಮದೇ ಆದ ವಾಕ್ಯದಲ್ಲಿ ನೀವು ಸಂದರ್ಭವನ್ನ, ಸ್ವಾರಸ್ಯವನ್ನ ಬರೆಯಬಹುದು. ಅವಂತಿ ಸುಕುಮಾರನೆಂದು ಹೆಸರನಿಟ್ಟಂ. ಶಿವಕೋಟ್ಯಾಚಾರ್ಯರವರ ಸುಕುಮಾರ ಸ್ವಾಮಿಯ ಕತೆ. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಬಹಳ ಸರಳವಾಗಿರುವಂಥದ್ದು. ಸಾರಾ ಅಬುಬಕ್ಕರ್ ಅವರ ಯುದ್ಧ ಗದ್ಯ ಭಾಗ. ಜೀವ ಸತ್ತು ಹೋಗುವುದು ಗೊತ್ತಾ? ನೋಡಿ, ಈ ರೀತಿಯ ಪದಗಳನ್ನ ಯಾವ ಒಂದು ಪದ್ಯ ಭಾಗದಲ್ಲಿ ನೀವು ನೋಡ್ತೀರಾ. ಹಲಗಲಿ ಬೇಡರು, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಇಲ್ಲಿ ಉತ್ತರವೇ ಇದೆ. ಇಲ್ಲಿ ಯಾವ ಪದ್ಯ ಅಂತ ಹೇಳಿ, ಹಸುರು, ಕುವೆಂಪುರವರ ಹಸುರು ಪದ್ಯ ಭಾಗ. ವಿದ್ಯಾ ಧನಮೇ ಧನಮಪ್ಪುದು. ಇದು ಪಂಪಕವಿ ವಿರಚಿತ ಕೆಮ್ಮನೆ ಮೀಸೆ ಒತ್ತನೆ.
ಪದ್ಯ ಭಾಗದಿಂದ ಕೇಳಿರುವಂತಹ ವಾಕ್ಯ. ಬಹಳ ಸರಳವಾಗಿ ನೀವು ಇದಕ್ಕೆ ಉತ್ತರವನ್ನು ಬರೀಬಹುದು. ನೀವು ಉತ್ತರ ಸರಿಯಾಗಿ ನಿಮಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಅಥವಾ ನಿಮ್ಮ ನೋಟ್ಸ್ನಲ್ಲಿ ಇರುವಂತಹ ಉತ್ತರಗಳು ಯೋಚನೆ ಬರದಿದ್ರೆ ನೀವು ನಿಮ್ಮದೇ ಆದ ವಾಕ್ಯದಲ್ಲಿ ಉತ್ತರವನ್ನ ಬರೀರಿ. ಯಾವುದೇ ಸಮಸ್ಯೆ ಇಲ್ಲ. 3ಕ್ಕೆ 3 ಅಂಕಗಳನ್ನು ನೀವು ಅನವಶ್ಯಕವಾಗಿ ಕಳೆದುಕೊಳ್ಳುವುದು ಬೇಡ. ಇನ್ನು ಪದ್ಯ ಭಾಗ. ನೀಲ ಮೇಘಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬಹಳ ಸರಳವಾಗಿರುವಂತಹ ಪದ್ಯ. ಹಳೆಗನ್ನಡ ಪದ್ಯಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಇನ್ನು ಹಲಗಲಿ ಬೇಡರು ಪದ್ಯವನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು. ಇನ್ನು ಸಾರಾಂಶ. ತೆಗೆದುತ್ತರಿಯ ಮಮ್ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ಧ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರು ಎಮ್ಮನು ಎನಲು ನಗುತೆ ಪಾರ್ವರ ಮಕ್ಕಳು ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವನು ಅಗಡುತನದಿಂದ ಬಿಲ್ದಿರುವನು ಏರಿಸಿ ತೀಡಿ ಜೇಗೈದು ನಿಂತಿರ್ದನು. ನೋಡಿ, ಸಾರಾಂಶವನ್ನ ಬರಿಬೇಕಾದ್ರೆ ಮೌಲ್ಯದೊಂದಿಗೆ ಸಾರಾಂಶವನ್ನ ಬರಿಬೇಕು. ಇದರಲ್ಲಿರುವಂತಹ ಮೌಲ್ಯ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಮೌಲ್ಯ ಇಲ್ಲಿ ಲವನ ಶೌರ್ಯ ಸಾಹಸದ ಬಗ್ಗೆ ಹೇಳುವಂಥದ್ದು. ಇದು ಅಲ್ಲಿ ಮೌಲ್ಯವಾಗಿ ನೀವು ಅದನ್ನ 1-2-3 ವಾಕ್ಯದಲ್ಲಿ ನೀವು ಬರೀಬೇಕಾಗುತ್ತೆ. ಅವನು ಬಾಲಕನಾಗಿದ್ದರೂ ಕೂಡ ಅವನು ಉಳಿದ ಮುನಿಸುತರು ಹೆದರಿದಾಗ ತಾನು ಹೆದರದೆ ತನ್ನ ಧೈರ್ಯ ಸಾಹಸವನ್ನ ಪ್ರದರ್ಶನ ಮಾಡ್ತಾನೆ ಅನ್ನೋದನ್ನ ನೀವಿಲ್ಲಿ ಮೌಲ್ಯವಾಗಿ ಇಟ್ಕೊಂಡು ಇದರ ಸಾರಾಂಶವನ್ನ ಬರೀಬೇಕು. ಅಂದ್ರೆ ರಾಮನ ಯಜ್ಞಾಶ್ವ ಎಲ್ಲ ಕಡೆಗಳಲ್ಲಿ ಸಂಚರಿಸ್ತಾ ಮುಂದೆ ಹೋಗ್ತಾ ಇರುತ್ತೆ. ಆಗ ಅಲ್ಲ ಉಳಿದಂತಹ ರಾಜರುಗಳು ಕಪ್ಪ ಕಾಣಿಕೆಯನ್ನ ನೀಡಿ ಯಜ್ಞಾಶ್ವವನ್ನ ಕಟ್ಟಿ ಹಾಕದೆ ಮುಂದುವರಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಹೀಗೆ ಸಂಚರಿಸಿದ ಅಶ್ವಮೇಧ ಯಾಗದ ಕುದುರೆ ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಬರುತ್ತೆ. ವಾಲ್ಮೀಕಿ ಮುನಿಯು ಈ ಆಶ್ರಮದ ಜವಾಬ್ದಾರಿಯನ್ನ ಲವನಿಗೆ ನೀಡಿ ಇವರು ವರುಣ ಲೋಕಕ್ಕೆ ತೆರಳಿರ್ತಾರೆ. ಆಗ ಅಲ್ಲಿಗೆ ಬಂದಂತಹ ಯಜ್ಞಾಶ್ವ ಅಲ್ಲಿನ ಹಸಿರಾದ ಹುಲ್ಲುಗಳಿಗೆ ಆಕರ್ಷಣೆಗೊಂಡು ಒಳಗೆ ಬಂದು ಎಲ್ಲವನ್ನ ನಾಶ ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಕುದುರೆಯನ್ನ ನೋಡಿದಂತಹ ಲವ ಆ ಕುದುರೆಯನ್ನ ಕಟ್ಟುವಂತಹ ಸನ್ನಿವೇಶವನ್ನ ಇಲ್ಲಿ ನಾವು ನೋಡಬಹುದು. ತನ್ನ ಉತ್ತರಿಯನ್ನ ಮುರಿದು ಕುದುರೆಯ ಕುತ್ತಿಗೆಗೆ ಅದನ್ನ ಬಿಗಿದು ಕದಳಿದ್ರು ಬಾಳೆ ಗಿಡಕ್ಕೆ ಅದನ್ನ ಕಟ್ಟುವಾಗ ಮುನಿಗಳ ಮಕ್ಕಳು ಹೆದರಿ ಬೇಡ ಬೇಡ ರಾಜರ ಕುದುರೆ ಇದು, ಅದನ್ನ ಬಿಟ್ಟು ಬಿಡು, ನೀನೇನಾದ್ರೂ ಆ ಕುದುರೆಯನ್ನ ಕಟ್ಟಿ ಹಾಕಿದ್ರೆ ಅವ್ರು ನಮಗೆ ಬಡಿತಾರೆ, ಅಂದ್ರೆ ನಮಗೆ ಹಿಂಸೆಯನ್ನ ನೀಡ್ತಾರೆ, ನಮಗೆ ಶಿಕ್ಷೆಯನ್ನ ನೀಡ್ತಾರೆ, ಆದ್ರಿಂದ ನಿನ್ನ ಆ ಕುದುರೆಯನ್ನ ಬಿಟ್ಟು ಬಿಡು. ಹೀಗೆ ಪಾರ್ವರ ಮಕ್ಕಳು ಅಂದ್ರೆ ಮುನಿಗಳ ಮಕ್ಕಳು ಹೆದರಿದಾಗ ಜಾನಕಿಯ ಮಗನಾದ ನಾನು ಇದಕ್ಕೆಲ್ಲ ಹೆದರೋದಿಲ್ಲ, ನೀವು ಬೇಕಿದ್ರೆ ಹೋಗಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹೆದರಲ್ಲ, ಬರುವವರ ವಿರುದ್ಧ ನಾನು ಯುದ್ಧ ಮಾಡ್ತೇನೆ, ಅವರನ್ನ ನಾನು ಸೋಲಿಸ್ತೇನೆ ಅನ್ನೋ ರೀತಿಯಲ್ಲಿ ಅವನು ತನ್ನ ಬಿಲ್ದಿರುವನ್ನ ಅಂದ್ರೆ ಬಿಲ್ಲನ್ನ ಏರಿಸಿ ಅದಕ್ಕೆ ಜೇಗೈಯೋದು ಅಂದ್ರೆ ಅದಕ್ಕೆ ಹಗ್ಗವನ್ನ ಬಿಗಿದು ಆ ಶಬ್ದವನ್ನ ಮಾಡ್ತಾ ಅವನು ನಿಂತಿರ್ತಾನೆ. ಇನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. 2 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಗಾದೆಯನ್ನ ಆಯ್ಕೆ ಮಾಡಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಮೊದಲು ಗಾದೆಯ ಮಹತ್ವವನ್ನ ಬರಿಬೇಕು. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು ಉತ್ತಮ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತವೆ. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ರೀತಿಯಾಗಿ ಗಾದೆಯ ಮಹತ್ವವನ್ನು ಬರೆದು ನಂತರ ಅರ್ಥ ಏನು ಅಂತ ನೋಡ್ಕೊಳ್ಳಿ. ಈ ಗಾದೆ ಮಾತಿನ ಅರ್ಥ, ನಾವು ಜೀವನದಲ್ಲಿ ಕಷ್ಟಪಟ್ಟು ದುಡಿದರೆ ನಾವು ಸುಖವಾಗಿ ಜೀವನವನ್ನ ನಡೆಸಬಹುದು ಅನ್ನುವಂಥದ್ದು ಅರ್ಥವನ್ನ ಈ ಗಾದೆ ಮಾತು ತಿಳಿಸ್ತಾ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು. ನಾವು ಕಷ್ಟಪಟ್ಟು ದುಡಿಬೇಕು, ಇತರರಿಗೆ ಅನ್ಯಾಯವನ್ನ ಮಾಡಿ ಮೋಸ ಮಾಡಿ ಜೀವನವನ್ನ ಸಾಗಿಸಬಾರದು. ಕಷ್ಟಪಟ್ಟು ಮೈಬಗ್ಗಿಸಿ ದುಡಿದು ಜೀವನವನ್ನ ಸಾಗಿಸಬೇಕು. ಆದಾಗ ಮಾತ್ರ ನಮ್ಮ ಜೀವನ ಸುಖಕರವಾಗಿರುತ್ತೆ ಅನ್ನೋದನ್ನ ಈ ಒಂದು ಗಾದೆ ಮಾತು ಹೇಳುತ್ತೆ. ಅದೇ ರೀತಿ ಆಳಾಗಬಲ್ಲವನು ಅರಸನಾಗಬಲ್ಲ. ಆಳಾಗಬಲ್ಲವನು ಅಂದ್ರೆ ನಾವು ಕಷ್ಟಪಟ್ಟು ಜೀವನವನ್ನ ನಡೆಸಿದ್ರೆ ಮುಂದೊಂದು ದಿನ ನಾವು ಅರಸನೂ ಕೂಡ ಆಗಬಹುದು. ಅಂದ್ರೆ ಇವಾಗ ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಅರಸನಂತೆ ಜೀವನವನ್ನ ಸಾಗಿಸಬಹುದು ಅನ್ನೋದನ್ನ ಈ ಒಂದು ಗಾದೆ ಮಾತು ಹೇಳುತ್ತೆ. ಈ ಗಾದೆಯ ಮಹತ್ವದೊಂದಿಗೆ ನೀವು ವಿಸ್ತರಿಸಿ ಬರೆದಿದ್ದೆ ಆದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಇನ್ನು ಕೆಲವೊಮ್ಮೆ ಗಾದೆಯನ್ನ ವಿಸ್ತರಿಸಿ ಬರೆಯುವಾಗ ಒಂದು ಕಥೆಯನ್ನ ಉದಾಹರಣೆಯಾಗಿ ನೀವು ಬರೀರಿ. ಇನ್ನು 8-10 ವಾಕ್ಯ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ
ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧಾಯಕ ಸಭೆಯನ್ನ ಕುರಿತು ಬರೆಯಿರಿ, ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ. ಇಲ್ಲಿ ಕೊಡುಗೆ ಅಂತ ಕೊಟ್ಟಿದ್ದಾರೆ, ಕೊಡುಗೆಯನ್ನ ತಿಳಿಸಿ. ಇದು ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿರುವಂತಹ ಪ್ರಶ್ನೆಗಳು. ಇನ್ನು ಪದ್ಯ ಭಾಗದಿಂದ ಕೌರವೇಂದ್ರನ ಕೊಂದೆ ನೀನು, ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ವಿವರಿಸಿ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಇನ್ನು ಪದ್ಯ ಭಾಗದ 8 ವಾಕ್ಯಗಳಿಗೆ ಉತ್ತರವನ್ನ ಬರೆಯುವಾಗ ನೀವು ಸಾರಾಂಶಕ್ಕೆ ನೀವು ಅಭ್ಯಾಸವನ್ನ ಮಾಡಿರ್ತೀರಾ, ಸಂದರ್ಭದ ಪ್ರಶ್ನೆಗಳಿಗೂ ಅಭ್ಯಾಸವನ್ನ ಮಾಡಿರ್ತೀರಾ, ಅದನ್ನ ಸೇರಿಸಿ ನೀವು ಉತ್ತರವನ್ನ ಬರೀಬಹುದು. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಬಹಳ ಸುಲಭವಾಗಿ ನೀವು 8 ವಾಕ್ಯಕ್ಕೆ ಉತ್ತರವನ್ನ ಬರೆಯಬಹುದು. ಮುಖ್ಯವಾಗಿ ಪದ್ಯ ಭಾಗದಿಂದ ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಬಹಳ ಸುಲಭವಾಗಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಬಹುದು. ಇನ್ನು ನಿಮಗೆ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸುವುದಕ್ಕೆ ಒಂದು ಸುಲಭವಾಗಿರುವಂತಹ ಒಂದು ವಿಭಾಗ ಅಂದರೆ ಅಪಠಿತ ಗದ್ಯ. ಒಂದು ಅಪಠಿತ ಗದ್ಯವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 2 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆದಿದ್ದೆ ಆದರೆ 4 ಅಂಕಗಳನ್ನು ನೀವು ಗಳಿಸಬಹುದು. ಬಹಳ ಸರಳವಾಗಿರುತ್ತೆ. ಪ್ರಕೃತಿ ವಿಕೋಪಗಳು ಉಂಟಾಗಲು ಕಾರಣವೇನು? ಈ ಗದ್ಯ ಭಾಗವನ್ನು ಓದಿಕೊಂಡು ಈ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡಿ, ಕೊನೆಯಲ್ಲಿ ಗಮನಿಸಿ. ಇಲ್ಲಿ ಪ್ರಕೃತಿ ವಿಕೋಪಗಳು ಉಂಟಾಗುತ್ತದೆ, ಇದರ ಹಿಂದೆ ಈ ಒಂದು ಉತ್ತರ ಅಡಗಿದೆ. ಇಲ್ಲಿ ನೋಡಿ, ಪರಿಸರವನ್ನು ಬಿಟ್ಟು ಮನುಷ್ಯನ ಜೀವನ ಸಾಧ್ಯವೇ ಇಲ್ಲ. ಆದರೆ ಇಂದು ಮನುಷ್ಯ ತನ್ನ ಸ್ವಾರ್ಥ ಸುಖಕ್ಕಾಗಿ ಪರಿಸರವನ್ನು ದುರ್ಬಳಕೆ ಮಾಡುತ್ತಿದ್ದಾನೆ, ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ. ಇದರಿಂದಾಗಿ ಅತಿವೃಷ್ಟಿ, ಅನಾವೃಷ್ಟಿ, ಹವಾಮಾನದ ಏರುಪೇರುಗಳು ಸಂಭವಿಸಿ ಸುನಾಮಿ, ಪ್ರವಾಹ, ಚಂಡಮಾರುತ, ಭೂಕಂಪ ಮೊದಲಾದ ಪ್ರಕೃತಿ ವಿಕೋಪಗಳು ಉಂಟಾಗುತ್ತವೆ. ಅಂದರೆ ಇಲ್ಲಿಂದ ಬರೆದ್ರೆ ಸಾಕು, ಇಂದು ಮನುಷ್ಯ ತನ್ನ ಸ್ವಾರ್ಥ ಸುಖಕ್ಕಾಗಿ, ಅಲ್ಲಿಂದ ಪ್ರಕೃತಿ ವಿಕೋಪಗಳು ಉಂಟಾಗುತ್ತವೆ. ನೀವು ಅದನ್ನು ಟಿಕ್ ಮಾಡಿಕೊಂಡು ಅದನ್ನೇ ಬರೆದ್ರೆ ಸಾಕು. ಇಲ್ಲಿ ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಪ್ರಕೃತಿ ಎಂದರೇನು, ಅದರ ಬಗೆಗಳಾವುವು? ಇಲ್ಲಿ ನೋಡಿ, ಮೊದಲ ಭಾಗ. ಇಲ್ಲಿ ನೋಡಿ, ಮೊದಲು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊನೆಯಲ್ಲಿದೆ. ಎರಡನೇದಾಗಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಮೊದಲ ಭಾಗದಲ್ಲಿದೆ. ನಮ್ಮ ಸುತ್ತಮುತ್ತಲಿರುವ ಬೆಟ್ಟಗುಡ್ಡಗಳು, ಮರಗಿಡಗಳು, ನಾವಿರುವ ಭೂಮಿ, ಸಾಗರ ಸರೋವರಗಳು, ಹಳ್ಳಕೊಳ್ಳಗಳು, ಪಶು ಪಕ್ಷಿಗಳು, ಅರಣ್ಯ, ಗಾಳಿ, ಆಕಾಶ ಇವೆಲ್ಲವೂ ಸೇರಿ ಪರಿಸರವೆನಿಸಿದೆ. ಈ ಪರಿಸರವನ್ನು ಪ್ರಕೃತಿ ಅಥವಾ ನಿಸರ್ಗವೆಂದು ಕರೆಯುತ್ತಾರೆ. ಪರಿಸರವನ್ನು ಮುಖ್ಯವಾಗಿ ಪ್ರಾಕೃತಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರವೆಂದು ವಿಭಾಗಿಸುತ್ತೇವೆ. ಇಷ್ಟು ಬರೆದ್ರೆ ನಿಮಗೆ 4ಕ್ಕೆ 4 ಅಂಕಗಳು ಸಿಗುತ್ತೆ. ಇನ್ನು ಪತ್ರಲೇಖನ, 2 ರೀತಿಯ ಪತ್ರಗಳನ್ನು ಕೇಳಿರ್ತಾರೆ. ಅದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಮೊದಲನೇದಾಗಿ, ನಿಮ್ಮನ್ನು ಮೈಸೂರಿನ ವಿವೇಕಾನಂದ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಜೀವನ್ ಅಥವಾ ಜೀವಿತ, ಈ 2 ಹೆಸರುಗಳಲ್ಲಿ ಯಾವುದಾದ್ರೂ ಒಂದು ಹೆಸರನ್ನ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಭಾವಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಹಾಸನದ ವಿಜಯನಗರದಲ್ಲಿ ವಾಸವಿರುವ ರಾಮಚಂದ್ರ ಎಂಬ ಹೆಸರಿನ ತಂದೆಗೆ ಪತ್ರ ಬರೆಯಿರಿ. ತಂದೆ, ತಾಯಿ, ಗೆಳೆಯ, ಗೆಳತಿ ಇವರಿಗೆ ಬರೆಯುವಂತಹ ಪತ್ರಗಳು ವೈಯಕ್ತಿಕ ಪತ್ರಗಳು. ಇನ್ನೊಂದು ಮನವಿ ಪತ್ರ. ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ವಿಜತ್, ವಿನುತ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಬರೆಯಿರಿ. ನಾನು ಈ ಪತ್ರದ ಮಾದರಿಯನ್ನ ನಿಮಗೆ ತಿಳಿಸ್ತೇನೆ. ಇದೇ ರೀತಿಯಾಗಿ ನೀವು ಪತ್ರವನ್ನು ಬರೆದಿದ್ದೆ ಆದರೆ 5ಕ್ಕೆ 5 ಅಂಕಗಳು ನಿಮ್ಮದಾಗುತ್ತೆ. ಮೊದಲನೇದಾಗಿ ವೈಯಕ್ತಿಕ ಪತ್ರ, ತಂದೆಗೆ ಮಗ ಅಥವಾ ಮಗಳು ಬರೆಯುವಂತಹ ಪತ್ರ ಇದು. ಮೊದಲು ಜೀವನ್, 10ನೇ ತರಗತಿ, ವಿವೇಕಾನಂದ ಪ್ರೌಢಶಾಲೆ, ಮೈಸೂರು, ಅಲ್ಲಿರುವಂತಹ ವಿಳಾಸವನ್ನ ಸರಿಯಾಗಿ ಬರೀಬೇಕು. ಕೆಳಗೆ ದಿನಾಂಕ, ನೀವು ಯಾವಾಗ ಪತ್ರ ಬರೀತಿರೋ ಆ ದಿನಾಂಕವನ್ನ ನೀವು ಬರೀರಿ. 18/2/2024 ಅಂತ ನಾನು ಬರೆದಿದ್ದೇನೆ. ಇನ್ನು ಕೆಳಗೆ ತೀರ್ಥರೂಪರಿಗೆ ನನ್ನ ಪ್ರಣಾಮಗಳು. ತಂದೆಗೆ ಪತ್ರವನ್ನ ಬರೆಯುವಾಗ ತೀರ್ಥರೂಪರಿಗೆ, ತಾಯಿಗೆ ಪತ್ರವನ್ನ ಬರೆಯುವಾಗ ಮಾತೃಶ್ರೀ ಅವರಿಗೆ, ಅಣ್ಣನಿಗೆ ಪತ್ರವನ್ನ ಬರೆಯುವಾಗ ತೀರ್ಥರೂಪ ಸಮಾನ, ಈ ರೀತಿಯಾಗಿ ನೀವು ಸಂಬೋಧನೆಯನ್ನ ಬಳಸಬೇಕಾಗತ್ತೆ. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ತಾವೂ ಕೂಡ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಮೊದಲನೇದಾಗಿ ಕ್ಷೇಮ ಸಮಾಚಾರ. ಮೊದಲು ವಿಳಾಸ, ದಿನಾಂಕ, ನಂತರ ಸಂಬೋಧನೆ, ತದನಂತರದಲ್ಲಿ ಕ್ಷೇಮ ಸಮಾಚಾರ. ನನಗೆ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ನನ್ನ ವಿದ್ಯಾಭ್ಯಾಸ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ಕಿರು ಪರೀಕ್ಷೆಗಳು, ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ನಾನು ಉತ್ತಮ ಅಂಕಗಳನ್ನು ಪಡೆದಿದ್ದೇನೆ. ಶಾಲೆಯಲ್ಲಿ ನಮ್ಮ ಕಲಿಕಾ ಪ್ರಗತಿಗಾಗಿ
ವಿಶೇಷ ತರಗತಿಗಳನ್ನು ಶಿಕ್ಷಕರು ನಡೆಸುತ್ತಿದ್ದಾರೆ. ಶಿಕ್ಷಕರು ಹಾಗೂ ನನ್ನ ಸಹಪಾಠಿಗಳು ನನಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡುತ್ತಿದ್ದಾರೆ. ವಾರ್ಷಿಕ ಪರೀಕ್ಷೆಯಲ್ಲೂ ನಾನು ಉತ್ತಮ ಪ್ರದರ್ಶನವನ್ನು ನೀಡಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ತಮ್ಮ ಹೆಸರಿಗೆ ಕೀರ್ತಿ ತರುತ್ತೇನೆ. ಹೀಗೆ ಅಲ್ಲಿ ವಿದ್ಯಾಭ್ಯಾಸದ ಪ್ರಗತಿಯ ಕುರಿತು ಕೇಳಿರುವಂಥದ್ದು. ಈ ರೀತಿಯಾಗಿ ನೀವು ಆ ವಿಷಯವನ್ನ ವಿಸ್ತರಿಸಿ, ತದನಂತರದಲ್ಲಿ ಕೊನೆಯದಾಗಿ ನೀವು ತಂದೆಗೆ ಪತ್ರ ಬರಿತಾ ಇದ್ದೀರಲ್ವಾ, ನೀವು ಮನೆಯಲ್ಲಿರುವಂತಹ ತಾಯಿ ಹಾಗೂ ಸಹೋದರಿ ಕ್ಷೇಮವಾಗಿದ್ದಾರೆ ಎಂದು ಭಾವಿಸುತ್ತೇನೆ. ಈ ಪತ್ರ ತಲುಪಿದ ಕೂಡಲೇ ನೀವು ನನಗೊಂದು ಪತ್ರ ಬರೆಯಿರಿ. ನೋಡಿ, ಈಗ ನೀವು ಪತ್ರವನ್ನ ಬರೆದಾಗ ಆ ಪತ್ರ ಅವರಿಗೆ ತಲುಪಿದೆಯಾ ಇಲ್ವಾ ಅಂತ ನೀವು ಹೇಗೆ ತಿಳ್ಕೊಳ್ಳೋದು? ಅಲ್ಲಿಂದ ನಿಮಗೆ ಇನ್ನೊಂದು ಪತ್ರ ಬರಬೇಕು. ಅದಕ್ಕೆ ನೀವು ಈ ಪತ್ರ ತಲುಪಿದ ಕೂಡಲೇ ನೀವು ನನಗೊಂದು ಪತ್ರ ಬರೆಯಿರಿ, ವಂದನೆಗಳೊಂದಿಗೆ ತಮ್ಮ ಮಗ. ಇಲ್ಲಿ ಇಂತಿ ಅನ್ನೋ ಅವಶ್ಯಕತೆ ಇಲ್ಲ, ತಮ್ಮ ಮಗ. ಇಲ್ಲಿ ಮೇಲೆ ಬರೆದಿರುವಂತಹ ಹೆಸರು ಜೀವನ್, ಇದನ್ನು ನೀವು ಕೊನೆಯಲ್ಲಿ ಬರೀರಿ. ಜೀವನ್. ಹೊರವಿಳಾಸ ಅಲ್ಲಿ ಕೊಟ್ಟಿರ್ತಾರೆ, ರಾಮಚಂದ್ರ, ವಿಜಯನಗರ, ಹಾಸನ. ಈ ರೀತಿಯಾಗಿ ಹೊರವಿಳಾಸವನ್ನ ಬರೆದು ನೀವು ಈ ವೈಯಕ್ತಿಕ ಪತ್ರವನ್ನ ಪೂರ್ಣಗೊಳಿಸಬೇಕು. ಇದಕ್ಕೆ 5ಕ್ಕೆ 5 ಅಂಕಗಳನ್ನ ನೀವು ಪಡಿತೀರ. ಇನ್ನು ಎರಡನೇದಾಗಿ, ನೀವು ನಿಮ್ಮ ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿಸಿಕೊಡುವಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಮನವಿ ಪತ್ರವನ್ನ ಬರೆಯುವಾಗ ಮೊದಲು ಬಲಭಾಗದಲ್ಲಿ ದಿನಾಂಕವನ್ನ ಹಾಕಿ, ಇನ್ನು ಇವರಿಂದ ಯಾರಿಂದ ಪತ್ರ ಬರೆಯಲ್ಪಡ್ತಾ ಇದೆ, ಅಲ್ಲಿ ವಿಜತ್ ಅಥವಾ ವಿನುತ, ನಾನು ವಿಜತ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೇನೆ. ವಿಜತ್, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಹಾಸನ. ಇವರಿಗೆ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಹಾಸನ. ನೋಡಿ, ಅಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಅಂತ ಕೇಳಿದ್ದಾರೆ. ಕೆಲವರು ಹಾಸನ ಅಂತ ಇಲ್ಲಿ ಬರೆದು ಇಲ್ಲಿ ಮೈಸೂರು ಅಂತ ಹಾಕ್ತಾರೆ. ಇಲ್ಲ, ಅದೇ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಅದರಿಂದ ಹಾಸನ ಅಂತಾನೆ ನೀವು ಬರೀಬೇಕಾಗುತ್ತೆ. ನಂತರ ಮಾನ್ಯರೇ, ಅಲ್ಲಿ ಒಂದು ಅಲ್ಪ ವಿರಾಮ ಕೊಡಿ. ಕೆಳಗೆ ವಿಷಯ, ಅಲ್ಲಿ ನಿಮ್ಮ ಶಾಲೆಗೆ ಅಂತ ಕೊಟ್ಟಿದ್ದಾರೆ, ಅದನ್ನು ನೀವು ನಮ್ಮ ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿಸಿಕೊಡುವಂತೆ ಕೋರಿ. ಇದು ವಿಷಯ. ಇನ್ನು ವಿಷಯ ನಿರೂಪಣೆ ಈ ರೀತಿಯಾಗಿದೆ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳೆಲ್ಲರಿಗೂ ಸಾಕಷ್ಟು ಸಮಸ್ಯೆಯುಂಟಾಗುತ್ತಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಕುಡಿಯುವ ನೀರನ್ನು ತರುತ್ತಿಲ್ಲ. ಇದು ಅವರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ. ಆದ್ದರಿಂದ ತಾವುಗಳು ನಮ್ಮ ಶಾಲೆಗೆ ಆದಷ್ಟು ಬೇಗನೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಹಳ ಸರಳವಾಗಿ ನೀವು ಈ ಒಂದು ಪತ್ರವನ್ನು ಬರೆಯಬಹುದು. ಇನ್ನು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ಇಲ್ಲಿ ವಿಜತ್ ಅಂತ ಬರೀಬೇಕಾಗುತ್ತೆ. ನೋಡಿ, ಇದು ಮನವಿ ಪತ್ರ ಆಗಿರೋದ್ರಿಂದ ನೀವು ಇಲ್ಲಿ ವಿಶ್ವಾಸಿ ಅಂತ ಬರೀಬೇಕಾಗುತ್ತೆ. ನೀವು ವೈಯಕ್ತಿಕ ಪತ್ರವಾದ್ರೆ, ತಂದೆಗೆ ಪತ್ರ ಬರೆದ್ರೆ ಅಥವಾ ತಾಯಿಗೆ ಪತ್ರವನ್ನ ಬರೆದ್ರೆ ಅಲ್ಲಿ ತಮ್ಮ ಮಗ, ಗೆಳತಿ ಅಥವಾ ಗೆಳೆಯನಿಗೆ ಪತ್ರ ಬರೆಯೋದಾದ್ರೆ ನಿನ್ನ ಪ್ರೀತಿಯ ಗೆಳೆಯ, ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ. ಹೀಗೆ ವೈಯಕ್ತಿಕ ಪತ್ರ ಅಥವಾ ಮನವಿ ಪತ್ರದಲ್ಲಿ ಯಾವುದಾದ್ರೂ ಒಂದನ್ನ ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ, ಯಾವುದೇ ರೀತಿ ತಪ್ಪಿಲ್ಲದೆ ನೀವು ಬರೆಯುವಂತಹ ಒಂದು ಪತ್ರವನ್ನು ಆಯ್ಕೆ ಮಾಡಿಕೊಂಡು ವಿಳಾಸವನ್ನ ಮೊದಲು ಚೆನ್ನಾಗಿ ಬರೀರಿ. ತದನಂತರದಲ್ಲಿ ಅಲ್ಲಿರುವಂತಹ ವಿಷಯವನ್ನ ವಿಸ್ತರಿಸಿ ಮುಕ್ತಾಯಗೊಳಿಸಿದ್ರೆ ನಿಮಗೆ 5ಕ್ಕೆ 5 ಅಂಕಗಳು ಬಹಳ ಸುಲಭವಾಗಿ ಸಿಗುತ್ತೆ. ಇನ್ನು ಪ್ರಬಂಧವನ್ನು ಬರೆಯುವಾಗ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ, ಈ 3 ಹಂತಗಳಲ್ಲಿ ಬರೀಬೇಕಾಗುತ್ತೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಹಬ್ಬಗಳು, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಅದೇ ರೀತಿ ಗಾಂಧಿ ಜಯಂತಿ, ಈ ರೀತಿಯ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳು ಅಂತ ಕರೀತೇವೆ. ಆ ರಾಷ್ಟ್ರೀಯ ಹಬ್ಬಗಳ ಮಹತ್ವವೇನು, ಅದರ ಹಿನ್ನೆಲೆ ಏನು, ತದನಂತರದಲ್ಲಿ ಶಾಲೆಗಳಲ್ಲಿ ಅದನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ, ಈ ರೀತಿಯ ವಿಚಾರಗಳನ್ನು ನೀವು ನಿರೂಪಿಸಿದ್ದೆ ಆದರೆ ನಿಮಗೆ 5ಕ್ಕೆ 5 ಅಂಕಗಳು ಸಿಗುತ್ತೆ. ಇನ್ನು ಮಹಿಳಾ ಸಬಲೀಕರಣ, ಅಂದರೆ ಇಂದು ಮಹಿಳೆಯರ ಏಳಿಗೆ ಯಾವ ರೀತಿ ಆಗ್ತಾ ಇದೆ. ಹಿಂದೆ ಮಹಿಳೆಯರ ಸಾಮಾಜಿಕ ಸ್ಥಿತಿ ಉತ್ತಮವಾಗಿರಲಿಲ್ಲ, ಸಾಕಷ್ಟು ಸಮಸ್ಯೆಗಳನ್ನು ಆಕೆ ಎದುರಿಸಬೇಕಾಗಿರ್ತಾ ಇತ್ತು. ಆದರೆ ಇಂದು ಮಹಿಳೆಯರ ಸ್ಥಾನಮಾನ ಉತ್ತಮವಾಗ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ನೀವು ಉದಾಹರಣೆಯಾಗಿಟ್ಟುಕೊಂಡು ಈ ಮಹಿಳಾ ಸಬಲೀಕರಣವನ್ನ, ಈ ಒಂದು ವಿಷಯವನ್ನ ನೀವು ವಿಸ್ತರಿಸಬೇಕಾಗಿರುತ್ತೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಕೂಡ ನೀವು ಬರೀಬಹುದು. ಹೀಗೆ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗುವುದು ಬಹಳ ಸುಲಭ. ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಸಂಬಂಧಿ ಪದ
ಒಟ್ಟು 10 ಪ್ರಶ್ನೆಗಳಿದೆ. ಇದಕ್ಕೆ 10ಕ್ಕೆ 10 ಸರಿಯಾದ ಉತ್ತರವನ್ನು ನೀವು ಬರೆಯಬಹುದು. ಇನ್ನು ಒಂದು ವಾಕ್ಯಗಳು, ಒಟ್ಟು 7 ಪ್ರಶ್ನೆಗಳಿರುತ್ತೆ. ಆ 7 ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಬರೆದ್ರೆ ನಿಮಗೆ ಅಲ್ಲಿ 17 ಅಂಕಗಳಾಯಿತು. ಇನ್ನು ನಿಮಗೆ ಕವಿ ಮತ್ತು ಲೇಖಕರ ಪರಿಚಯ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅಲ್ಲಿ 6 ಅಂಕ. ಇನ್ನು ಛಂದಸ್ಸು, ಅಲಂಕಾರ, ಗಾದೆಯ ಮಹತ್ವ ಬರೆದ್ರೆ 1 ಅಂಕ ನಿಮಗೆ ಅಲ್ಲಿ ಸಿಗುತ್ತೆ. ಈ ರೀತಿಯಾಗಿ ಇವುಗಳನ್ನು ಅಭ್ಯಾಸ ಮಾಡಿದರೆ ನಿಮಗೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಇನ್ನು ಪದ್ಯ, ಸಾರಾಂಶ, ಇನ್ನು ಮುಖ್ಯವಾಗಿ ಅಪಠಿತ ಗದ್ಯ, ಇವುಗಳನ್ನು ನೀವು ಚೆನ್ನಾಗಿ ಅಪಠಿತ ಗದ್ಯ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಲ್ಲೇ ನೀವು ಉತ್ತರವನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಇನ್ನು ಪತ್ರಲೇಖನ, ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಬರೆದ್ರೆ ಬಹಳ ಸುಲಭವಾಗಿ 40ರಿಂದ 50 ಅಂಕಗಳನ್ನು ನೀವು ಗಳಿಸಬಹುದು.